ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದಾಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 70 ಅದರ 5ನೇ ವಾಕ್ಯ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ದೇವರೇ ಶೀಘ್ರವಾಗಿ ಬಾ. ಯೆಹೋವನೇ, ನೀನೇ ನನಗೆ ಸಹಾಯಕನೂ ರಕ್ಷಕನೂ ಆಗಿದ್ದಿ, ತಡ ಮಾಡಬೇಡ. ಈ ಕೀರ್ತನೆ ದಾವೀದನ ಒಂದು ಕೀರ್ತನೆ, ಸಣ್ಣ ಒಂದು ಕೀರ್ತನೆ. ಅವನು ಶತ್ರುಗಳಿಂದ ಬೇಗನೆ ಸಂರಕ್ಷಿಸಬೇಕೆಂದು ಯೆಹೋವನನ್ನು ಬೇಡಿಕೊಳ್ಳುವುದು. ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡಾಗ, ಸ್ವಾಮಿ ನೀನು ಬೇಗ ಬರಲಿಲ್ಲ ಅಂದರೆ ನನ್ನ ಸನ್ನಿವೇಶ ಬಹಳ ಮೋಸಕರವಾಗ್ತದೆ, ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ನಾನು ಸಾಯಬೇಕಾಗ್ತದೆ, ಶತ್ರು ನನ್ನ ಮೇಲೆ ಯುದ್ಧ ಮಾಡಿ ಜಯಶಾಲಿ ಆಗಿಬಿಡ್ತಾನೆ, ಆದ್ದರಿಂದ ಬೇಗ ಬಾ ಎಂಬುದಾಗಿ ಹೇಳುವಂತಹ ಒಂದು ಕೀರ್ತನೆ. ಈ ಕೀರ್ತನೆಯಲ್ಲಿ 3 ಸಾರಿ ಆ ಪದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾನೆ. ಅದರ 1ನೇ ವಾಕ್ಯದಲ್ಲಿ ದೇವರೇ ದಯವಿಟ್ಟು ನನ್ನನ್ನು ರಕ್ಷಿಸು, ಯೆಹೋವನೇ ಬೇಗ ಬಂದು ಸಹಾಯ ಮಾಡು, ಬೇಗ ಬಾ ಅನ್ನೋದನ್ನು ಹೇಳ್ತಾನೆ. 5ನೇ ವಾಕ್ಯದಲ್ಲಿ 2ನೇ ಭಾಗ ದೇವರೇ ಶೀಘ್ರವಾಗಿ ಬಾ. ಅದರ ಕೊನೆಯ ವರ್ಡ್ ಹೇಳುತ್ತೆ ತಡ ಮಾಡಬೇಡ. ಈ 3 ಸಹ, ಈ 5 ವಾಕ್ಯ ಇದ್ರೂ ಸಹ 3 ವರ್ಡನ್ನು ಯೂಸ್ ಮಾಡ್ತಾನೆ. ಬೇಗ ಬಂದು ಸಹಾಯ ಮಾಡು, ಶೀಘ್ರವಾಗಿ ಬಂದು ಸಹಾಯ ಮಾಡು, ತಡ ಮಾಡದೆ ಬಂದು ಸಹಾಯ ಮಾಡು. ಈ 3 ಸಹ, ಈ ವರ್ಡ್ಗಳು ಏನು ಸೂಚಿಸುತ್ತೆ ಅಂದರೆ ಅರ್ಜೆನ್ಸಿಯನ್ನು ತೋರಿಸುತ್ತೆ. ಎಷ್ಟು ಆ ಕಷ್ಟದಲ್ಲಿ ಅವನು ವೇದನೆ ಪಡ್ತಾ ಇದ್ದಾನೆ. ಸ್ವಾಮಿ ನೀನು ಬೇಗ ಬರಲಿಲ್ಲ ಅಂದರೆ, ನೀನು ತಡ ಮಾಡಿದ್ರೆ ಒಂದು ವೇಳೆ ನನ್ನ ಪ್ರಾಣನೇ ಹೋಗಬಹುದು. ಯಾಕೆಂದರೆ ಶತ್ರು ಪ್ರಬಲನಾಗಿ ನಿಂತಿದ್ದಾನೆ. ನಮಗೆ ಗೊತ್ತು, ದಾವೀದನಿಗೆ ವಿರುದ್ಧವಾಗಿ ಸೌಲನು ಬಹಳ ಬಹಳ ಹಿಂಸೆಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಗಾದರೂ ಮಾಡಿ ಅವನನ್ನು ಸಾಯಿಸಬೇಕು, ಅವನನ್ನು ಉಳಿಸಬಾರ್ದು. ಯಾಕೆ? ಸೌಲನ ಉದ್ದೇಶ ಏನಾಗಿತ್ತು? ಎಲ್ಲಾದರೂ ಇವನು ಉಳ್ಕೊಂಡ್ಬಿಟ್ರೆ ನನ್ನ ನಂತರ ಅಥವಾ ನನ್ನ ಕಾಲದಲ್ಲಿಯೇ ನನ್ನನ್ನು ಕೆಳಗಾಕಿ ಈ ಜನ ಎಲ್ಲ ದಾವೀದನನ್ನು ರಾಜ ಮಾಡಿಬಿಡ್ತಾರೆ, ಅಥವಾ ನನ್ನ ನಂತರ ನನ್ನ ಮಗನಾದ ಯೋನಾತಾನನಿಗೆ ಆ ಪೋಸ್ಟ್ ಸಿಗದಲೆ, ಆ ಸಿಂಹಾಸನ ಸಿಗದಲೆ ದಾವೀದ ಒಂದು ಕಂಟಕವಾಗಿ ನಿಲ್ತಾನೆ ಎಂಬ ಒಂದು ಭಯ ಸೌಲನಿಗಿರುತ್ತೆ. ಆದರೆ ದಾವೀದನ ಕನಸಿನಲ್ಲಿಯೂ ನೆನೆಸದೇ ಇರುವಂತಹ ಒಂದು ಸಂಗತಿ ಆಗಿತ್ತು ಸೌಲನ ಮನಸ್ಸಲ್ಲಿರುವಂತಹ ಈ ಒಂದು ಸಂಶಯ. ಆದರೂ ಸಹ ದಾವೀದನು ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಓಡ್ತಾ ಇದ್ದಾನೆ, ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಓಡ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಅವನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ಬೇಗ ಬರಲಿಲ್ಲ ಅಂದರೆ, ನೀನು ಶೀಘ್ರವಾಗಿ ಬರಲಿಲ್ಲ ಅಂದರೆ, ಅಕಸ್ಮಾತ್ ನೀನೇನಾದರೂ ತಡ ಮಾಡಿಬಿಟ್ರೆ ಸ್ವಾಮಿ ನಾನು ಬದುಕಿರೋದಿಲ್ಲ, ಸ್ವಾಮಿ ನನ್ನನ್ನು ಸೌಲ ಸಾಯಿಸಿಬಿಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲೂ ಸಹ ಹಿಂಸೆಗಳು ಹೆಚ್ಚಾಗುವಾಗ, ವೇದನೆಗಳು ಹೆಚ್ಚಾಗುವಾಗ, ಕಷ್ಟಗಳು ಹೆಚ್ಚಾಗುವಾಗ ನಾವು ಸಹ ಪ್ರಾರ್ಥನೆ ಮಾಡೋದಲ್ಲ, ನಾವು ಮೊರೆ ಇಡ್ತೀವಿ. ಪ್ರಾರ್ಥನೆ ಬೇರೆ, ಮೊರೆ ಬೇರೆ. ಪ್ರಾರ್ಥನೆ ನಾರ್ಮಲ್ ಟೈಮಲ್ಲಿ ನಾವು ಮಾಡುವಂಥದ್ದು. ಮೊರೆ ಇಡುವುದು ಅಂದರೆ ಸಹಾಯಕ್ಕಾಗಿ ಬೇಡಿಕೊಳ್ಳುವಂತಹ ಪ್ರಾರ್ಥನೆ ಅದು. ಅದರ ಅರ್ಥ, ದೇವರೇ ನೀನು ಬೇಗ ಬರಲಿಲ್ಲ ಅಂದರೆ, ನೀನು ನನ್ನ ಸಂಗಡ ಶೀಘ್ರವಾಗಿ ಬಂದು ಸಹಾಯ ಮಾಡಲಿಲ್ಲ ಅಂದರೆ ನನ್ನ ಲೈಫ್ ಕಷ್ಟಕ್ಕೆ ಒಳಗಾಗತ್ತೆ. ಈ ಬೆಳಗ್ಗೆ ವೇದನೆ ಅನುಭವಿಸುವಂತಹ, ಕಷ್ಟದಲ್ಲಿರುವಂತಹ, ನಿರಾಶೆಯಲ್ಲಿರುವಂತಹ ದೇವರ ಮಗುವೆ, ನೀನು ಮೊರೆ ಇಡುವಾಗ, ಸ್ವಾಮಿ ಬೇಗ ಬಾ ಎಂದು ಕರೆಯುವಾಗ ಆತನು ತಡ ಮಾಡುವವನಲ್ಲ. ದೇವರ ವಾಕ್ಯ ಹೇಳ್ತದೆ, ಆತನು ತಡ ಮಾಡೋದಿಲ್ಲ. ಒಂದು ವೇಳೆ ನೀನು ಬೇಗ ಬಾ ಅಂತ ಕೂಗಿ ನಿನ್ನ ಜೀವಿತದಲ್ಲಿ ಮೊರೆ ಇಟ್ಟು ನಿರಾಶನಾಗಿರಬಹುದು. ದಾವೀದನು ಸಹ ಬೇಗ ಬಾ, ಶೀಘ್ರವಾಗಿ ಬಾ, ತಡ ಮಾಡಬೇಡ ಅಂತ ಹೇಳಿದ್ರು ಸಹ ಅದರ ಮಧ್ಯದಲ್ಲಿ ಅನೇಕ ತಿಂಗಳುಗಳೇ ಅವನು ಇದನ್ನು ಅನುಭವಿಸಬೇಕಾಗಿ ಬಂತು. ನನ್ನ ನಿಮ್ಮ ಜೀವಿತದಲ್ಲಿ ಮೊರೆ ಇಟ್ಟರೂ ಸಹಾಯವಿಲ್ಲ ಎಂಬುದಾಗಿ ಯಾರಾದರೂ ನಿರಾಶೆಯಿಂದ ಇರೋದಾದರೆ, ನೀನು ನಿರಾಶೆ ಪಡಬೇಡ. ನೀನು ಮೊರೆ ಇಡುತ್ತಲೇ ಇರು, ನಿನಗಾಗಿ ಬರುವಂತಹ ಒಬ್ಬ ದೇವರಿದ್ದಾನೆ. ಆತನಿಗೊಂದು ಉದ್ದೇಶ ಇದೆ, ಯಾವಾಗ ಬರಬೇಕು, ಯಾವಾಗ ಬಿಡಿಸಬೇಕು. ನಮಗೆ ಗೊತ್ತು, ಸೌಲನ ಕೈಯಿಂದ ದಾವೀದನನ್ನು ಬಿಡಿಸುವುದಕ್ಕಾಗಿ ದೇವರು ಅನೇಕ ರೀತಿಯ ಮಾರ್ಗಗಳನ್ನು ತೆರೆಯುತ್ತಾರೆ. ಸೌಲನಿಗೆ ಗಾಢ ನಿದ್ರೆ ಕೊಟ್ಟು ದಾವೀದನನ್ನು ರಕ್ಷಿಸ್ತಾರೆ. ಬೇರೆ ಬೇರೆ ರಾಜರುಗಳ ಬಳಿಯಲ್ಲಿ ಕಳಿಸಿ ಅವನನ್ನು ರಕ್ಷಿಸ್ತಾರೆ. ಈ ರೀತಿ ಅಟ್ ಲಾಸ್ಟ್
ದಾವೀದನು ಸೌಲನ ಕೈಯಲ್ಲಿ ಸಿಕ್ಕಾಕೊಳ್ಳೋದೇ ಇಲ್ಲ. ದೇವರು ಅವನನ್ನು ಕಾಪಾಡ್ತಾರೆ. ನಿನ್ನ ಕಷ್ಟದ ಮಧ್ಯದಲ್ಲಿಯೂ ದೇವರೇ ಬೇಗ ಬಾ, ಶೀಘ್ರವಾಗಿ ಬಾ, ತಡ ಮಾಡಬೇಡ ಎಂದು ಮೊರೆ ಇಟ್ಟರೂ ಸಹ, ಒಂದು ವೇಳೆ ನಿನ್ನ ಬಳಿಗೆ ದೇವರು ಬಂದಿಲ್ಲ, ಸಹಾಯ ಮಾಡಿಲ್ಲ ಎಂಬ ಕೊರಗು ನಿನ್ನಲ್ಲಿರೋದಾದರೆ ನಿರಾಶೆ ಪಡಬೇಡ. ಅಟ್ ಲಾಸ್ಟ್ ದಾವೀದನನ್ನು ಕಾಪಾಡಿದ ದೇವರು, ಸೌಲನ ಕೈಗೊಪ್ಪಿಸಿದಂತಹ ದೇವರು, ಶತ್ರು ಎಷ್ಟೇ ಪ್ರಬಲನಾಗಿ ಬಂದರೂ ಅವನ ಕೈಯಿಂದ ನಿನ್ನನ್ನು ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವುದಾದರೆ, ಆತನು ತಡ ಮಾಡಿದರೂ ಸಹ, ದೇವರ ವಾಕ್ಯ ಹಾಗೆ ಹೇಳುತ್ತೆ, ತಡ ಮಾಡಿದರೂ ಬೇಗನೆ ಬಂದು ನಿನಗೆ ನ್ಯಾಯವನ್ನು ತೀರಿಸ್ತಾನೆ. ಲೂಕ 18ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೀವಿ. ತಡ ಮಾಡಿದ್ರು ಅಂತ ನಮಗನ್ನಿಸ್ಬೋದು, ಬಟ್ ಆತನು ತಡ ಮಾಡೋದಿಲ್ಲ. ನಾವು ಕೂಗೋಣ, ಬೇಗ ಬಾ ಅಂತ ಕೂಗೋಣ, ಆತನು ಬಂದು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಕಷ್ಟದ ಇಕ್ಕಟ್ಟಿನ ವೇದನೆಯ ಮಧ್ಯದಲ್ಲಿ ಸಿಕ್ಕಿಕೊಂಡು ನರಳುತ್ತಾ ಇರುವಂತಹ ಅನುಭವ ಅವರ ಜೀವಿತದಲ್ಲಿರುವುದಾದರೆ ದೇವರೇ ಬೇಗ ಬಂದು ತಡ ಮಾಡದೆ ಸಹಾಯ ಮಾಡಿ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು, ಆಶೀರ್ವಾದವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುತ್ತೀವಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.